ಪರಮ ಪೂಜ್ಯರಾದ ನಿರ್ಭಯಾನಂದ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯ ಶ್ರೀಪಾದಕ್ಕೆ ಭಕ್ತಿಪೂರ್ವಕ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಇದೀಗ ನಮ್ಮ ವೇದಿಕೆಗೆ ನಮ್ಮ ಕರುನಾಡಿನ ಅತ್ಯಂತ ಜನಪ್ರಿಯ ಮತ್ತು ಮುತ್ಸದಿ ರಾಜಕಾರಣಿಗಳು, ಮಾಜಿ ಮಂತ್ರಿಗಳು, ಜಾರಕಿಹೊಳಿ ಮನೆತನ ಅಂದ್ರೆ ಯಾರಿಗೆ ಪರಿಚಯ ಇಲ್ಲ. ರಾಜಕೀಯವಾಗಿ ಪರಿಚಯ ಇರುವುದೊಂದೇ ನಮಗೆ ಗೊತ್ತದ. ಅವರಂತ ಮಹಾದಾನಿಗಳೇ ಇನ್ಯಾರು ಇಲ್ಲ ಅನ್ನೋದು ನಾನು ಆತ್ಮಸಾಕ್ಷಿಯಾಗಿ ಹೇಳ್ತೀನಿ. ನಾವು ಯಾರಿಗಾರ ಕೇಳಕ್ಕೆ ಹೋದ್ರದ ನಿಮ್ಮ ಕ್ಷೇತ್ರ ಬರಲ್ರಿ, ಬರಬೇಡ್ರಿ ಅಂತ ಅವ್ರ ಬಲ್ಲ ಹೋಗ್ಲಾರ್ದವ್ರೇ ಕೇಳ್ರು. ಕ್ಷೇತ್ರಕ್ಕೆ ಅವರಿಗೆ ಸಂಬಂಧ ಇಲ್ಲ. ನಾವೀಗೊಂದು ಕಾರ್ಯಕ್ರಮ ಮಾಡ್ತೀವ್ರಿಪ್ಪ, ನಮ್ಮಲ್ಲಿ ನೀವು ಏನಾರೇ ಸೇವೆ ಮಾಡ್ರಿ ಅಂದ್ರೆ ನಿನಗೇನು ಬೇಕು ಅಂತ ಕೇಳ್ತಾರೆ. ಪ್ರತಿ ಸಾರಿ ನೋಡಿ ನಮ್ಮಲ್ಲಿ ಒಬ್ಬ ಸಾಧು ಪರೇಶನ್ ಆಗಿದೆ ಒಂದು ಕಾರ್ಯಕ್ರಮ ಮಾಡಿ ಸುಮಾರು ಒಂದು 10-15 ಲಕ್ಷ ರೂಪಾಯಿಗಳು ಬೇಕಾಗಿತ್ತು. ಪೆಂಡಾಲೆಲ್ಲ ಆಗಿತ್ತು, ಕಾರ್ಯಕ್ರಮ ಬಂದಾಗುವಂಥ ಸಂದರ್ಭ ಬಂದಿತ್ತು. ರಮೇಶಣ್ಣ ಜಾರಕಿಹೊಳಿ ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅವರ ಹತ್ರ ಹೋಗಿ ನನ್ನ ಪರಿಸ್ಥಿತಿ ಹಿಂಗಾಗಿದ್ರಿ, ಕೊಡ್ತೀನಿ ಅಂದವ್ರು ಕೊಡೋರು, ತಗೊಳ್ತೀನಿ ಅಂದವ್ರು ತಗೊಳ್ಳೋರು ಅಂದ್ರೆ ನಿನ್ನ ಖರ್ಚು ಏನು ಬೇಕಾಗ್ತದ ಸುಮಾರು 20 ಲಕ್ಷ ರೂಪಾಯಿ ಕೊಟ್ಟು ಹರಿದ್ವಾರದ ಸಾಧುಗಳು ಬಂದ ಕಾರ್ಯಕ್ರಮ ಮಾಡಿದ. ಹೆಸರು ಹೇಳಿದ್ರು. ಈ ಕಾರ್ಯಕ್ರಮಕ್ಕಾದರೂ ಸಹಿತ ರಮೇಶಣ್ಣ ಜಾರಕಿಹೊಳಿ ಅವರು ಉದಾರ ಮನಸ್ಸಿನಿಂದ ಪ್ರಸಾದ ಮಾಡಬೇಕು ನೀವು ಅಂದಾಗ ಸಾಕೇನು ಅಂತ ಕೇಳಿದ್ರಂತ 5 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವರ ಸಹೋದರರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರು ನಮ್ಮ ಹುಣಸಾಳ ನಿಜಗುಣದೇವ್ರ ಮ್ಯಾಲಿನ ಮೇಲೆ ಹೇಳ್ತಾರೆ, ಕೊಡೆಗೈದೋರಿಗಳು, ಆಮೇಲೆ ಅನ್ನ ನೀಡಿದ ಪುಣ್ಯವಂತರು, ಇವೆಲ್ಲ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಬಿರುದುಗಳು. ಆ ಪುಣ್ಯಾತ್ಮರು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಮೊನ್ನೆ ಇಂಚಲ್ಗೂ ಕೂಡ ಲಕ್ಷಾಂತರ ರೂಪಾಯಿಗಳನ್ನು ಅವ್ರ ಮನೆತನದಿಂದ ಬಂತು. ಇವತ್ತು ನಮ್ಮ ಮಠಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಸ್ವಾಗತಿಸೋಣ. ಇನ್ನೊಂದು ನಮ್ಮ ಭಾಗದ ಅತ್ಯಂತ ಪ್ರಸಿದ್ಧ ಚೇತನ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಕಲ್ಲಯ್ಯಜ್ಜನವರು ವೇದಿಕೆಗೆ ಬರ್ತಾ ಇದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. ನಮ್ಮ ಉತ್ತರ ಕರ್ನಾಟಕದೊಳಗೆ ಇವತ್ತೇನರ ಸಂಗೀತ ಉಳಿದದ ಅಂದ್ರೆ ಪಂಚಾಕ್ಷರಿ ಗವಾಯಿಗಳು, ಪುಟ್ಟರಾಜ ಗವಾಯಿಗಳೇ ನಮ್ಮ ನಾಡನ್ನ ಸಂಗೀತದ ಶ್ರೀಮಂತಿಕೆಗೊಳಿಸಿದವರು. ಅಂತ ಅದ್ಭುತವಾಗಿರ್ತಕ್ಕಂಥ ಸಂದರ್ಭ. ಅಜ್ಜವರು ಈ ವೇದಿಕೆಗೆ ಬಂದಿದ್ದಾರೆ. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. ಪೂಜ್ಯರಿಗೆ ಅನಂತ. ರಾಜ್ಯ ರಾಜಕಾರಣದಲ್ಲಿ ಏನೇನೆಲ್ಲ ಆಗಿರ್ತಾವೆ, ಅಷ್ಟೊಂದು ಬಂಧುರವಾಗಿರ್ತಕ್ಕಂಥ ಅಷ್ಟೊಂದು ಯಶಸ್ವಿ ರಾಜಕಾರಣಿಗಳು ಅವರು ಸನ್ಮಾನ್ಯ ಶ್ರೀ ರಮೇಶಣ್ಣ ಜಾರಕಿಹೊಳಿ ಅವರು. ಈಗ ಅನುಭವ ಸಾರ ಅನ್ನುವ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಗ್ರಂಥವನ್ನ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಾವು ಕೂಡ ಆ ಗ್ರಂಥವನ್ನು ಪೂರ್ವಕವಾಗಿ ಸ್ವಾಗತಿಸೋಣ. ಗ್ರಂಥಗಳು ನಮ್ಮ ಹೃದಯ ಗ್ರಂಥಿಯನ್ನು ಛೇದನ ಮಾಡುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸ್ತಾವೆ. ಗ್ರಂಥ ಅಂತ ಯಾವ ಕನ್ನಬೇಕು ಅಂದ್ರೆ ಅಜ್ಞಾನ ಎನ್ನುವ ಜನ್ಮ ಮರಣಕ್ಕೆ ಕಾರಣವಾಗಿರುವ ಭವವೀಗ ಅದ್ಭುತವಾಗಿರುವ ಗ್ರಂಥವನ್ನ ಅನುಭವ ಸಾರ ಲೋಕಾರ್ಪಣೆಗೊಳಿಸಿದ್ದಾರೆ. ಶ್ರೀಮಠದ ವತಿಯಿಂದ ಅವರಿಗೆ ಗೌರವ ಸತ್ಕಾರ. ಸನ್ಮಾನ್ಯ ಶ್ರೀ ಡಿ.ಆರ್. ಪಾಟೀಲ್ ಸಾಹೇಬರು ಗೌರವಾಧ್ಯಕ್ಷರು ಸ್ವಾಗತ ಸಮಿತಿ, ಶ್ರೀ ಕೆ.ಎಲ್. ಪಾಟೀಲ್ ಅಧ್ಯಕ್ಷರು ಸ್ವಾಗತ ಸಮಿತಿ, ಶ್ರೀ ಶ್ಯಾಮಾನಂದ ಪೂಜಾರಿ ಅವರು ಅಧ್ಯಕ್ಷರು ವಿಶ್ವ ವೇದಾಂತ ಪರಿಷತ್ ಹಾಗೂ ಸ್ಮರಣ ಸಂಚಿಕೆ ಸಮಿತಿ, ಶ್ರೀ ಬಸವರಾಜ ಸಿ ಕಲ್ಯಾಣ್ ಶೆಟ್ಟರ್ ಚೇರ್ಮನ್ರು, ಜೊತೆಗೆ ಮಂಜುನಾಥ ಮುನವಳ್ಳಿಯವರು, ಸರ್ವಮಂಗಳ ಅವರು, ಆಮೇಲೆ ಉದಯಕುಮಾರ್ ಡಿ ನಾಯಕು, ಅಂದಾನಪ್ಪ ಚಾಕ್ಲತಿ, ವಿನಾಯಕ ಘೋಡ್ಗೆ, ಗೋವಿಂದ ಗು ಮಣ್ಣೂರ್, ಚಲವೀರ್ವಿ ಮುಂಗರವಾಡಿ, ಶ್ರೀ ವಿ ಡಿ ಕಾಮರೆಡ್ಡಿ, ಶ್ರೀ ರಮೇಶ್ ಎಸ್ ಬೆಳಗಾವಿ, ಶ್ರೀ ಸಿದ್ದನಗೌಡ ಪಿ ಪಾಟೀಲ್, ಶ್ರೀ ವಸಂತ ಎಸ್ ಸಾಲ್ಗಟ್ಟಿ, ಶ್ರೀಮತಿ ಗೀತಾ ಟಿ ಕಲಬುರ್ಗಿ, ಶ್ರೀ ಬಾಳು ಡಿ ಮಗಜಿಕೊಂಡಿ, ಶ್ರೀ ಬಿ ಆರ್ ಬಾಗೇವಾಡಿ.